ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅಂತಃಕರಣ ಇಲ್ಲದ ವ್ಯಕ್ತಿಯ ಮುಂದೆ ಅಂತರಾಳದ ನೋವನ್ನ ಹೇಳ್ಕೊಳ್ಳೋದು ಅಂದನ ಕೈಲಿ ದರ್ಪಣವನ್ನ ಕೊಟ್ಟಂತೆ. ಬದಲಾಯಿಸಬಹುದಾದುದನ್ನು ಬದಲಿಸಿ, ಬದಲಾಯಿಸಲಾಗದನ್ನು ಸ್ವೀಕರಿಸಿ ಮತ್ತು ಸ್ವೀಕರಿಸಲಾಗದನ್ನು ಬಿಟ್ಟುಬಿಡಿ. ಆದರೆ ಯಾವಾಗಲೂ ನಿಮ್ಮನ್ನು ಸಂತೋಷವಾಗಿರಿಸಿಕೊಳ್ಳಿ. ಒಮ್ಮೆ ಗೋವಿನ ಪ್ರದಕ್ಷಿಣೆಯನ್ನ ಮಾಡಿದ್ರೆ 6 ಬಾರಿ ಭೂ ಪ್ರದಕ್ಷಿಣೆಯನ್ನು, 16,000 ಬಾರಿ ಕಾಶಿ ಯಾತ್ರೆಯನ್ನು ಮತ್ತು 100 ಬಾರಿ ಸೇತು ಸ್ನಾನವನ್ನ ಮಾಡಿದ ಪುಣ್ಯ ದೊರಕ್ತದೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಬಾರ್ದು. ಎಲ್ಲವನ್ನು ಆ ಕ್ಷಣಕ್ಕೆ ಮರೆತು ಮುಂದೆ ಹೋಗ್ತಿರ್ಬೇಕು. ಅದೇ ಚಿಂತೆಯಲ್ಲಿ ನೀನು ಕೊರಗುತ್ತಾ ಕುಂತ್ರೆ ನಿನಗಾಗಿ ಮರುಗೋರು ಯಾರೂ ಇರೋದಿಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ನೀ ಜೀವನದಲ್ಲಿ ಎಷ್ಟು ಒಂಟಿಯಾಗಿರ್ತೀಯ ನೋಡು, ಅಷ್ಟೇ ಬಲಿಷ್ಠವಾಗಿ ಇರ್ತೀಯ. ನೆನಪಿಡು, ನಾಳೆ ಎನ್ನುವುದು ಯಾವತ್ತೂ ಬರಲ್ಲ. ಹಾಗಾಗಿ ನೀನು ಏನೇ ಶುರು ಮಾಡುವುದಿದ್ದರೂ ಇವತ್ತೇ ಶುರು ಮಾಡು. ಮನಸ್ಸಿನ ಮಾತುಗಳನ್ನು ಭಗವಂತನೊಂದಿಗೆ ಹಂಚಿಕೊಂಡಾಗ ಉತ್ತಮ ಮಾರ್ಗದರ್ಶನದ ಜೊತೆ ಪರಿಹಾರವು ದೊರಕುತ್ತದೆ. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದಿದ್ರೆ ಹಾಲು ಕೆಟ್ಟು ಹೋಗ್ತದೆ. ಹಾಗೆ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲದಿದ್ರೆ ಮಾತಿಗೆ ಬೆಲೆ ಇರೋದಿಲ್ಲ. ಯಾವಾಗಲೂ ನಗುವ ಮತ್ತು ತುಂಬಾ ಮಾತನಾಡುವ ವ್ಯಕ್ತಿ ಸುಮ್ಮನಾಗಿ ಬಿಟ್ರೆ ಅರ್ಥ ಮಾಡ್ಕೊಳ್ಳಿ, ಆ ವ್ಯಕ್ತಿ ಒಳಗಿನಿಂದ ಸಂಪೂರ್ಣವಾಗಿ ನೊಂದಿದಾನೆಂದು. ಬೇರೆಯವರನ್ನ ಟೀಕಿಸೋದು ಬಹಳ ಸುಲಭ. ಬಾಣ ತನ್ನತ್ತ ತಿರುಗಿದಾಗಲೇ ಅದರ ಬಿಸಿ ಅರಿವಾಗೋದು. ನಮಗಾಗಿ ಅಲ್ಲದಿದ್ರೂ ನಮ್ಮ ಸೋಲನ್ನು ನೋಡಲು ಕಾಯುತ್ತಿರುವವರಿಗಾದ್ರೂ ನಾವು ಗೆಲ್ಲೇಬೇಕು. ಕಾಯಿಸಿದ ಚಿನ್ನ ಒಡವೆಯಾದರೆ ಬಡಿದ ತಾಮ್ರ ತಂತಿ ಆಗ್ತದೆ. ಕೆತ್ತಿದ ಕಲ್ಲು ಸುಂದರ ಮೂರ್ತಿ ಆಗ್ತದೆ. ಅದರಂತೆ ನೋವು ಹೆಚ್ಚಾದಷ್ಟು ಅದರ ಮೌಲ್ಯ ಹೆಚ್ಚುತ್ತದೆ. ನಿಮ್ಮ ಮಕ್ಕಳಿಗೆ ಶ್ರೀಮಂತರಾಗುವಂತೆ ಬೋಧಿಸಬೇಡಿ, ಸಂತೋಷವಾಗಿ ಇರುವುದನ್ನು ಕಲಿಸಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.